ನಮಸ್ತೆ ಎಲ್ಲರಿಗೂ ನನ್ನ ಚಾನಲ್ಗೆ ಸ್ವಾಗತ. ನಿಮಗೆಲ್ಲರಿಗೂ ಇವತ್ತು ಅದು ರಿಚ್ ಆಗಿರೋದು ಪಾಯಸ ಮಾಡೋದು ಅಮೃತ ಇದ್ದಂಗೆ ಇರುತ್ತೆ. ಒಂದು 5-6 ನಿಮಿಷದಲ್ಲೇ ರೆಡಿ ಮಾಡ್ಕೋಬೋದು ಪಾಯಸ. ಬನ್ನಿ ನೋಡ್ಕೊಬರೋಣ ಏನೇನು ಹಾಕೋದು ಅಂತ ಹೇಳ್ಬಿಟ್ಟು. ನಾನು ಬಾಸುಮತಿ ರೈಸ್ ತೊಗೊಂಡಿದ್ದೀನಿ 1 ಕಪ್ಪು. ನಾನು ಇಂಡಿಯಾ ಗೇಟ್ ಬಾಸುಮತಿ ರೈಸ್ ತೊಗೊಂಡಿದ್ದೀನಿ. ನೀವು ಯಾವುದಾದ್ರೂ ತೊಗೋಬೋದು, ಇಲ್ಲ ಮಾಮೂಲಿ ನಾರ್ಮಲಾಗಿ ನೀವು ರೈಸ್ ಇರುತ್ತಲ್ಲ ಅದರಲ್ಲಾದರೂ ಮಾಡ್ಕೋಬೋದು. ನೀವು ವೈಟ್ ರೈಸ್ ಬೇಕು ಅಷ್ಟೇ. 1 ಕಪ್ನ ನಾನು ಹಾಕೊಂಡು ಮಿಕ್ಸಿ ಜಾರಿಗೆ ಹಾಕೋತಿದ್ದೀನಿ. 4 ಏಲಕ್ಕಿನ ಹಾಕೋತಾ ಇದ್ದೀನಿ ಮಿಕ್ಸಿ ಜಾರಿಗೆ. ಮತ್ತು 4 ಗೋಡಂಬಿ ಹಾಕ್ಕೊಂಡಿದ್ದೀನಿ. ನೀವು ಜಾಸ್ತಿ ಕ್ವಾಂಟಿಟಿ ಮಾಡೋಂಗಿದ್ರೆ ಜಾಸ್ತಿ ಕ್ವಾಂಟಿಟಿ ಹಾಕೋಬೋದು ಎಲ್ಲನೂ. ಮತ್ತು ಸಾಬುದಾನ ಹಾಕ್ಕೊಂಡಿದ್ದೀನಿ ಅರ್ಧ ಕಪ್. ಇದು ಅಕ್ಕಿ 1 ಕಪ್ ತೊಗೊಂಡಿದ್ದೀನಿ, ಸಾಬುದಾನ ಅರ್ಧ ಕಪ್ ತೊಗೊಂಡಿದ್ದೀನಿ. ಇದನ್ನ ಡ್ರೈ ಪೌಡ್ರು ತರಿ ರುಬ್ಕೊಬರ್ಬೇಕು. 1-2 ಸಲ ಹಾಕಿದ್ರೆ ಸಾಕು. ನೋಡಿ ತರಿ ರುಬ್ಕೊಬಂದಿದ್ದೀನಿ, ತರಿ ಪೌಡ್ರ್ ಮಾಡ್ಕೊಬಂದಿದ್ದೀನಿ. ಜಾಸ್ತಿ ಪೌಡ್ರ್ ಮಾಡ್ಕೊಳಕ್ಕೆ ಹೋಗಬೇಡಿ, ಚೆನ್ನಾಗಿರಲ್ಲ. ನೋಡಿ ಮೊದಲೇ ನಾನು ಹಾಲು ಬಿಸಿಗೆ ಇಟ್ಕೊಂಡಿದ್ದೆ. ಹಾಲು ಬಿಸಿಗೆ ಇಟ್ಕೊಂಡ್ರೆ ಒಂದು 5-6 ನಿಮಿಷದಲ್ಲೇ ಬೇಗ ರೆಡಿ ಆಗುತ್ತೆ. ಮೊದಲೇ ನೀವು ಹಾಲು ಬಿಸಿಗೆ ಇಟ್ಕೊಬಿಡಿ. ನಾವೇನು ಪೌಡ್ರ್ ಮಾಡ್ಕೊಂಡಿರ್ತೀವಿ ಅಕ್ಕಿನ ಅದನ್ನು ಹಾಕ್ತಾಯಿದ್ದೀನಿ ಹಾಲು ಬಿಸಿ ಹಾಲದಲ್ಲಿ. ಇದನ್ನು ಕೈ ಬಿಡದೆ ಕಲಿಸ್ತಾ ಇರಬೇಕು. ಎಷ್ಟು ರುಚಿಯಾಗಿರುತ್ತೆ ಅಂದರೆ ನೀವು ಒಂದು ಸಲ ಮಾಡಿಕೊಂಡ್ರೆ ರುಚಿನ ನೀವು ಮರೆಯೋದೇ ಇಲ್ಲ, ಅಂಥ ರುಚಿ ಇರುತ್ತೆ. ಈ ಪಾಯಸ ಕುಡಿದ್ರೆ ತುಂಬ ಟೇಸ್ಟಾಗಿರುತ್ತೆ. 100% ಹೇಳ್ತೀನಿ. ನೀವು ನಿಮ್ಮ ಮನೆಗೆ ಮಾಡಿ ಕುಡೀರಿ. ನೀವು ಪದೇ ಮಾಡಿ, ನೀವು ಫಂಕ್ಷನಲ್ಲಿ ಅಲ್ಲ, ಮದುವೆ ಫಂಕ್ಷನಲ್ಲಿ ಅಲ್ಲ, ಮತ್ತು ಬರ್ಡೇ ಫಂಕ್ಷನಲ್ಲಿ ಯಾವಾಗ ಬೇಕೋ ಅವಾಗ ಮಾಡ್ಕೊಂಡು ತಿನ್ಬೋದು. ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇದನ್ನು ಚೆನ್ನಾಗಿ ಕುದಿಸ್ಕೋಬೇಕು, ಯಾಕಂದರೆ ನಾವು ಸಾಬುದಾನ ಹಾಕಿದ್ದೀವಿ. ಚೆನ್ನಾಗಿ ಕುದಿಸ್ಕೋಬೇಕು, ಬೇಯಬೇಕು. ಇದು ಹೈ ಫ್ಲೇಮೇ ಇಟ್ಕೊಳ್ಳಿ, ಹೈ ಫ್ಲೇಮಲ್ಲೇ ಬೇಗ ಬೇಯುತ್ತೆ ಇದು. ನೋಡಿ ಸಕ್ಕರೆ ಹಾಕ್ಕೊಂಡಿದ್ದೀನಿ. 1 ಕಪ್ ಅಕ್ಕಿಗೆ 2 ಕಪ್ ಸಕ್ಕರೆ ತೊಗೊಂಡಿದ್ದೀನಿ ನಾನು. ನೀವು ಕಮ್ಮಿ ಆದರೂ ಮಾಡ್ಕೋಬೋದು ಸಕ್ಕರೆನ. ನಾನು ಖೋವಾ ಅದೆಲ್ಲ ನಾನು ಹಾಕ್ತೀನಿ. ಇದಕ್ಕೆ 2 ಕಪ್ ತೊಗೊಂಡಿದ್ದೀನಿ, ಹಾಕಿದ್ದೀನಿ ಸಕ್ಕರೆ. ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಿದು. ಸಕ್ಕರೆ ಅದು ಅಕ್ಕಿ ಸಾಬುದಾನ ಎಲ್ಲನೂ ಬೇಯಬೇಕಿದು ಇದರಲ್ಲಿ ಹಾಲು ಜೊತೆಲಿ. ಚೆನ್ನಾಗಿ ಕುದಿಸ್ಕೋಬೇಕಿದು. ನೀವೆಷ್ಟು ಚೆನ್ನಾಗಿ ಕುದಿಸ್ಕೋತೀರೋ ಅಷ್ಟು ಗಟ್ಟಿಯಾಗಿ ಚೆನ್ನಾಗಿರುತ್ತೆ ಇದು ಪಾಯಸ. ಮಿಲ್ಕ್ ಪೌಡ್ರ್ ತೊಗೊಂಡಿದ್ದೀನಿ, ಅರ್ಧ ಕಪ್ ತೊಗೊಂಡಿದ್ದೀನಿ. ಮಿಲ್ಕ್ ಪೌಡ್ರು ಖೋವಾ ಹಾಕ್ತೀನಿ. ಇದೇ ರಿಚ್ ಟೇಸ್ಟ್ ಕೊಡುತ್ತೆ ಇದಕ್ಕೆ. ಪಾಯಸಗೆ ತುಂಬ ಚೆನ್ನಾಗಿರುತ್ತೆ ಮಿಲ್ಕ್ ಪೌಡ್ರು ಮತ್ತು ಖೋವಾ ಹಾಕಿ ಮಾಡಿದ್ರೆ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನೋಡಿ ಚೆನ್ನಾಗಿ ಕುದೀತಾ ಇದೆ, ಅಕ್ಕಿ ಎಲ್ಲ ಬೆಂದಿದೆ. ಇವಾಗ ಹಾಲು ಜೊತೆಗೆ ಕೇಸರ್ ಹಾಕೋತಾ ಇದ್ದೀನಿ. ಕೇಸರ್ ಹಾಲು ಹಾಕ್ಕೊಳ್ಳೋಣ, ಸ್ವಲ್ಪ ಕಲರಿಶ್ ಬರಲಿ ಅಂತ ಹೇಳ್ಬಿಟ್ಟು. ಕೇಸರ್ ಹಾಕ್ಕೊಂಡ್ರೆ ಯೆಲ್ಲೋ ಕಲರ್ ಬರುತ್ತೆ, ವೈಟ್ ಇದ್ದದ್ದು. ಅದಕ್ಕೆ ಇದು ಆಪ್ಷನಲ್ಲು, ಬೇಕು ಅನ್ನೋರು ಹಾಕ್ಕೋಬೋದು ಕೇಸರಿ ಇಲ್ಲ ಅನ್ನೋರು ಸ್ಕಿಪ್ ಮಾಡ್ಬೋದು. ನೋಡಿ ನಾನು ಖೋವಾ ತಗೊಂಡಿದ್ದೀನಿ. ಇದನ್ನು ತುರ್ಕೊಂಡಿದ್ದೀನಿ ನಾನು ಖೋವಾನ. ಇದನ್ನು ನಾನು ಹಾಕ್ತಾಯಿದ್ದೀನಿ. ಖೋವಾ ಮತ್ತು ಮಿಲ್ಕ್ ಪೌಡ್ರೆ ಮೇನ್ ಇಂಗ್ರೀಡಿಯೆಂಟ್ಸ್ ಇದಕ್ಕೆ. ಪಾಯಸಗೆ ತುಂಬ ಟೇಸ್ಟ್ ಕೊಡೋದು ಖೋವಾ ಮತ್ತು ಮಿಲ್ಕ್ ಪೌಡ್ರಿಂದನೇ. ದ್ರಾಕ್ಷಿ ತೊಗೊಂಡಿದ್ದೀನಿ ನಾನು. ಇದನ್ನು ತುಪ್ಪದಲ್ಲಿ ಫ್ರೈ ಮಾಡಿಲ್ಲ, ಹಾಗಂಗೆ ಹಾಕ್ತಾಯಿದ್ದೀನಿ. ಇದು ತುಪ್ಪದಲ್ಲಿ ಬೇಕಾದ್ರೆ ಫ್ರೈ ಮಾಡಿಕೊಂಡು ಹಾಕೋಬೋದು. ನಾನು ಹಾಗಂಗೆ ಹಾಕ್ತಾಯಿದ್ದೀನಿ. ಮತ್ತು ಗೋಡಂಬಿ ತೊಗೊಂಡಿದ್ದೀನಿ, ಅದು ಹಾಕ್ತಾಯಿದ್ದೀನಿ. ಆವಾಗಲೇ ನಾನು ಮಿಕ್ಸಿ ಜಾರ್ಗೂ ಹಾಕ್ಕೊಂಡಿದ್ದೆ, ಇವಾಗಲೂ ಹಾಕ್ಕೊಂಡಿದ್ದೇನೆ. ನೋಡಿ ಗಟ್ಟಿ ಆಗ್ತಾ ಹೋಗ್ತಾ ಇದೆ. ತುಪ್ಪ ಹಾಕ್ತಾಯಿದ್ದೀನಿ 2 ಸ್ಪೂನ್. ಇದು ತುಪ್ಪ ಆಪ್ಷನಲ್ಲು, ಹಾಕಲೇಬೇಕಂತ ಏನಿಲ್ಲ. ಯಾಕಂದರೆ ಖೋವಾ ನಾವು ಮಿಲ್ಕ್ ಪೌಡ್ರು ಹಾಕಿರ್ತೀವಿ, ಅದರಲ್ಲೇ ಟೇಸ್ಟ್ ಇರುತ್ತೆ. ತುಪ್ಪ ಆಪ್ಷನಲ್ಲು, ಸ್ಕಿಪ್ ಮಾಡ್ಬೋದು ಬೇಕಾದರೆ.
ನೋಡಿ ಅಕ್ಕಿ ಸಾಬೋದನ್ನು ಎಲ್ಲ ಬೆಂದಿದೆ. ಇವಾಗ ಇದನ್ನು ಸರ್ವ್ ಮಾಡ್ಕೊಳ್ಳೋಣ. ತುಂಬ ಟೇಸ್ಟಾಗಿತ್ತು. ನೀವು ನಿಮ್ಮ ಮನೆಗೆ ಟ್ರೈ ಮಾಡಿ ಹೇಗಿದೆ ಅಂತ ತಿಳಿಸಿ. ನೋಡಿ ಥಿಕ್ನೆಸ್ ಎಷ್ಟು ಚೆನ್ನಾಗಿ ಬಂದಿದೆ, ನೋಡೋಕ್ಕೆ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ, ತಿನ್ನೋಕ್ಕೂ ಅಷ್ಟೇ ರುಚಿಯಾಗಿರುತ್ತೆ. ಎಂದೂ ಮರೆಯಲ್ಲ ನೀವು, ಅಮೃತ ಇದ್ದಂಗಿರುತ್ತೆ. ನೀವು ನಿಮ್ಮ ಮನೆಗೆ ಟ್ರೈ ಮಾಡಿ ಹೇಗಿದೆ ಅಂತ ತಿಳಿಸಿ. ಆದಷ್ಟು ಶೇರ್ ಮಾಡೋದನ್ನು ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡದೇ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಸಪೋರ್ಟ್ ಮಾಡಿ ನನ್ನ ಚಾನಲ್ಗೆ. ಈ ವಿಡಿಯೋ ಯಾರು ನೋಡಿದಾರೋ ಅವ್ರಿಗೆಲ್ಲರಿಗೂ ತುಂಬ ಧನ್ಯವಾದಗಳು. ನಿಮಗೆಲ್ಲರಿಗೂ ನಾನು ನೋಡಿ ಬಾದಾಮಿಯಿಂದ ಗಾರ್ನಿಷ್ ಮಾಡ್ತಾಯಿದ್ದೀನಿ. ಬಾದಾಮಿ ಕೇಸರಿಂದ ಗಾರ್ನಿಷ್ ಮಾಡ್ತಾಯಿದ್ದೇನೆ. ನೀವು ನಿಮ್ಮ ಮನೆಗೆ ಟ್ರೈ ಮಾಡಿ, ಖಂಡಿತ ಶೇರ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ನಿಮಗೆಲ್ಲರಿಗೂ.